ಕೂಸು ನನ್ನ ಕೂಸು ಏನ್ ಸಂಟ ಬಂದೈತೆ ಏನೋ ಮೊದ್ಲ ನನ್ನ ಮಗನ ಹತ್ರ ಹೋಗ್ತೀನಿ. ಆತ್ ತಗೋರಿ, ಇನ್ನ ಹೋಗಿ ಬರ್ತೀವಿ. ಆಯ್ತ್ರಿ, ಹೋಗಿ ಬರ್ರಿ. ಮದ್ವಿ ತಾರೀಖ ಫಿಕ್ಸ್ ಮಾಡಿ ನಮಗ ಹೇಳ ಕಳಿಸ್ರಿ. ಮದ್ವಿ ತಾರೀಖ ಯಾರ್ದ? ಕನ್ಯಾ ನೋಡಿಲ್ಲ, ಈ ಯಜಮಾನ ನೋಡಿದ್ರ ಮದ್ವಿ ತಾರೀಕು ಏನಿದೆಲ್ಲ ನನಗ್ ಗೊತ್ತಿತ್ರಿ. ನಮ್ಮೆಲ್ಲವನ್ ನೋಡಿ ನೀವು ಒಳ್ಳೆ ಅನ್ನಂಗೆ ಇಲ್ಲ ಅಂತ. ಇವ ಭವಿಷ್ಯ ನೋಡಿತಾನ, ಅದಕ್ಕ ಇವಂಗ ಎಲ್ಲ ಗೊತ್ತಿತ್ತು. ರಾಜನ್ ಗೌಡ ಇನ್ ಹೋಗ ನಡಿಪ. ಈ ಮನ್ಯಾಗಿದ್ದವ್ರೆಲ್ಲ ಹುಚ್ಚರು ಅನಿಸ್ತದ ನನಗ. ಹೌದು, ಈಕೆ ಅತ್ತಿನೂ ಯಾಕ ಮನಿಗ್ ಹೋಗುನು ಅನ್ನಕತ್ತಾಳ? ಕನ್ಯೆ ನೋಡಾಕ್ ಬಂದೇವಿ, ಕನ್ಯೆನ ನೋಡಿಲ್ಲ. ನಾ ಒಂದಿಟ ಅವನ್ ಕೂಟ ಮಾತಾಡಿ ಬರ್ತಾನಿ. ಅನು, ಅದು ಒಂದ ಚೂರ ಮಾತಾಡಿ ಬರ್ತಾನಿ. ಗೌಡ್ರ, ಹುಡುಗಿ ಏನ ಅಂತಾಳಲ್ರಿ? ತಿರ್ಕಪ್ಪ, ನಾ ಒಂದಿಟ ಅವನ್ ಕೂಟ ಮಾತಾಡ್ಬೇಕು. ಅನು, ಮತ್ತೆ ಯಾವಾಗಾರ ಬರುವಂತಿ, ನಡಿ ಊರ್ಗ್ ಹೋಗುನು. ಗೌಡ್ರ, ಇರ್ಲಿ ಬಿಡ್ರಿ, ಸಣ್ಣ ಹುಡುಗಿ ಏನೋ ಒಂದ್ ಆಸೆ ಪಟ್ಟೈತಿ. ತಿರ್ಕಪ್ಪ, ಇರ್ಲಿ ಬಿಡು, ಅವಳಿಗೆ ಏನಾರ ಬೇಕಾಗಿತ್ರೆ ಇಲ್ ಬಿಡಕಾಕ. ಆ ಹುಡುಗಿ ಮಲ್ಲವನ್ ಕೂಟ ಏನ ಮಾತಾಡ್ತಾಳಂತ. ಹೌದನ? ತಡಿ, ಮಲ್ಲವನ್ನ ಕರಿತೀನಿ. ಬ್ಯಾಡ್ ತಡಿ ಕಾಕ, ಆ ಹುಡುಗಿನ ಮಲ್ಲವನ್ ಕಡೆ ಕರ್ಕೊಂಡು ಹೋಗ್ಕನಿ. ಅನು, ಬಾ. ಅಪ್ಪಾಜಿ ನಾ ಹೋಗ್ಲೆ? ಅನ್ನೋನ್ ಮುಖದಾಗ ಈ ಖುಷಿ ನೋಡಿ ಬಾಳ ದಿನ ಆಗಿತ್ತ. ಇತ್ತೀಚಿಗೆ ಯಾಕ ಮಂಕ ಬಡದಾರಂಗ ಕುಂದಿರ್ತಿದ್ಲ. ಇವ್ರ ಮನಿಗ್ ಬಂದೇವಿ, ಮುಖದಾಗ ನಗುನ ನಗು ಐತಿ. ನನ್ನ ಮಗಳ ಆಸೆಕ ಅಡ್ಡು ಬರುದ್ ಬೇಡ. ಅನು, ಹೋಗು. ಹ್ಞೂ ಅಪ್ಪಾಜಿ. ಮಾಮ, ನನ್ನ ಅವನ್ ಕಡೆ ಕರ್ಕೊಂಡು ಹೋಗು. ಬಾ, ಹೋಗುನ. ಅನಿಷ್ಟ ಅನಿಷ್ಟ, ಪ್ರತಿ ಕೆಲಸದಾಗೂ ಬರೀ ಅಡ್ಡಗಾಲ. ಅಂತ ಚಂದ ಮನಿಗ್ ಹೊಂಟಿದ್ವಿ, ಅವನು ಕೂಡ ಮಾತಾಡ್ತಾ ಅಂತ. ಹೋಗ್ ಹೋಗ, ಅಕ್ಕಿ ನಿಮ್ಮವ್ವ ಹೆಂಗ ಅಕ್ಕಳ ನಾನು ನೋಡೇ ಬಿಡ್ತಾನಿ. ಈ ರಾಜನ್ ಗೌಡಗ ಒಂದೀಟು ಬುದ್ಧಿ ಇಲ್ಲ. ಯಾರು ಏನ್ ಹೇಳ್ತಾರ ಆ ತಾಳಕ್ಕ ತಕ್ಕ ತೈ ಅಂತ ಕುಣಿತಾನ. ಯಪ್ಪ ರಾಜನ್ ಗೌಡ, ಎತ್ತಿ ಮನ್ಯಾಗ ಕೂಸಿನ ಬಿಟ್ಟು ಬಂದೇವಿ. ಅನು ಸಣ್ಣ ಹುಡುಗಿ, ತಿಳಿಯಂಗಿಲ್ಲ. ದೊಡ್ಡವರಾದವರು ನಾವು ತಿಳಿ ಹೇಳಬೇಕ. ಎತ್ತಿ, ಲಕ್ಷ್ಮಿ ನಮ್ಮನ್ ಬಿಟ್ಟು ಹೋದಾಗಿಂದ ಅನು ಯಾಕ ಮಂಕ ಬಡ್ದವ್ರಂಗಿದ್ಲ. ಇವತ್ತ ಅಕ್ಕಿ ಮುಖದಾಗ ನಗು ನೋಡಿ ನನಗೂ ಬಹಳ ಖುಷಿ ಆತ. ಅದಕ್ಕ ಅಕ್ಕಿ ಆಸೆಕ ನಾ ಅಡ್ಡ ಬರ್ಲಿಲ್ಲ. ಅತ್ತಿ, ಯಾಕೆ ಚಿಂತೆ ಮಾಡ್ತಿ? ಮನ್ಯಾಗ ಅಭಯನ್ ಕಡೆ ಕಲ್ಪನಾ ಅದಾಳಲ್ಲ. ನೀನ್ ಮುಂದ ಧೈರ್ಯ ಮಾಡಿ ನಮ್ ಕಲ್ಪನಾನ ಅಭಯನ್ನ ಜೋಪಾನ ಮಾಡೋದು ಅಂತ ಸುಳ್ಳು ಹೇಳಿ ಕೂಸಿನ ಅಕ್ಕಿ ಅಂತಲೇ ಬಿಟ್ಟು ಬಂದಾನಿ. ಆದ್ರ ಅಕ್ಕಿಗೆ ಮಕ್ಕಳನ್ನ ಸಂಭಾಳ್ಸಕ ಬರುದಿಲ್ಲ. ಒಂದ್ ವೇಳೆ ಸಿಟ್ನಾಗ ಕೂಸಿಗೆ ಏನಾರ ಮಾಡಬಾರ್ದು ಅನ್ನೋ ಹೆದರಿಕಿ. ನಾನು ಹೊಟ್ಟಬೇನಿ ನನಗ್ ಹತ್ತೈತಿ. ಇವಂಗ ಹೆಂಗಾರ ಮಾಡಿ ಕಲ್ಪನಾನ ಮದ್ವಿನ ಈ ರಾಜನ್ ಗೌಡನ್ ಜೊತೆ ಮಾಡು ಮಟಾನು ಇವೆರಡು ಮಕ್ಕಳನ್ನ ಜೋಪಾನ ಮಾಡೋ ಕರ್ಮ ಜೊತೆಗೆ ಅನಿವಾರ್ಯ. ಇನ್ಮೇಲೆ ನನ್ನ ನಾಟ ಶುರು ಮಾಡಬೇಕ. ಇವನಿಷ್ಟು ಮುಂದೆದ ಯಾವಾಗ ಬರ್ತಾಳೋ ಏನೋ, ನಾವ್ ಯಾವಾಗ ಊರಿಗೆ ಹೋಗ್ತೇವೋ. ನೀಲಾ ಅಕ್ಕವ್ವ, ನೀಲಾ ಆವಾಗ ಹೇಳಿಲ್ಲ ನಿನಗ ಈ ಒಟ್ಟ ಕಣ್ಣ ನೀರ್ ಹಾಕ್ಬಾರ್ದಂತ ಹೇಳಿ. ಅಕ್ಕವ್ವ ಐತಲ್ಲ, ನೀನ ಮದುವೆಗೆ ಹೋಗಿಂದ ಒಟ್ಟ ಅಪ್ಪನ ಮನೆಗೆ ಬರೋದೇ ಇಲ್ಲಂತ. ಅಷ್ಟ ಅಲ್ಲ ಅಕ್ಕವ್ವ, ಈ ಮನೆಗೆ ನಿನಗ ಋಣ ತೀರ್ತಂತ. ಆಮೇಲೆ ನೀನ ಕೊಟ್ಟ ಹೆಣ್ಣು ಕುಲುಕ್ ಹೊರಗಂತ. ಇನ್ನೀ ಮನಿ ಮಚ್ಚಲನ ತುಳಿಯಂಗಿಲ್ಲಂತ. ನೀಲಾ, ಇದನ್ನೆಲ್ಲ ನಿನಗ ಯಾರು ಹೇಳಿದ್ರು? ನಾ ಹೇಳಂಗಿಲ್ಲ. ನನಗ ಈರ ಸಣ್ಣವ ನನ್ನ ಹೆಸರು ಹೇಳಬೇಡ ಅಂತಾಳ. ಹುಚ್ಚಿ ಹುಚ್ಚಿ ಚಿಕ್ಕಪ್ಪಣ್ಣ, ಅಲ್ಲ, ಹೋಗಿ ಹೋಗಿ ಹುಚ್ಚಿ ಇರೋನ್ ಮಾತು ಎದಕ್ ಕೇಳಿ ನೀಲ? ಈರ ಸಣ್ಣವ ಹುಚ್ಚದಾಳ. ಏನಿಲ್ಲ, ಅದಕ್ಕ ಹುಚ್ಚಿ ಮಾತು ಕೇಳಿ ನೀ ಸಂಕಟ ಪಡಬೇಡ ಅಂತ ಹೇಳಾಕ ಬಂದೆ. ಚಿಕ್ಕಪ್ಪಣ್ಣ, ಹಂಗಾದ್ರ ಆಕಿ ಹೇಳಿದ್ದೆಲ್ಲ ಸುಳ್ಳನ? ಮತ್ತ ಹುಚ್ಚರೇನಾರ ಕರೆ ಹೇಳ್ತಾರನ? ಕರೆ ಹೇಳಿದ್ರ ಅವ್ರನ್ನ ಹುಚ್ಚರು ಅನ್ನೋದಿಲ್ಲ. ಅಂದಂಗ ನಿನಗೊಬ್ಬರನ್ನ ಬೆಟ್ ಮಾಡಿಸ್ತೀನಿ. ಯಾರನ್ನ ಬೆಟ್ ಮಾಡಿಸ್ತಿ ಅಣ್ಣ? ನಿನಗ ಅನುನ್ನ ಪರಿಚಯ ಮಾಡಿಸ್ತೀನಿ. ಅನುನ? ಮಲವ, ನೀನ್ ನೋಡಾಕ್ ಬಂದಾರಲ್ಲ ರಾಜನ್ ಗೌಡ್ರ ಮಗಳು ಅನು ಅಂತ ಹೇಳಿ, ಆಕಿ ಅವ್ವನ್ ಕೂಟ ನಾ ಮಾತಾಡ್ಬೇಕಂತ ಹೇಳಿ ಒಂದ ಸವನ ಹಠ ಮಾಡಾಕತ್ತಿದ್ಲ. ಪಾಪ ತಾಯಿ ಇಲ್ಲದ ಮಗಳು ನಿನ್ನ ತಾಯಿ ಅಂತ ತಿಳ್ಕೊಂಡಾಳ. ಅವ್ವ ಅವ್ವ ಅಂತ ಹಲಬಾಕತ್ತಿತ್ತು. ಇರ್ಲಿ ಅಂತ ಮಾತಾಡ್ಬಾ ಅಂತ ಕರ್ಕೊಂಡು ಬಂದನಿ. ಹೌದನ ತಿರ್ಕಪ್ಪಣ್ಣ? ಎಲ್ಲದಾಳ ಅನು? ಅನು ಅವ್ವ, ಅವ್ವ ನಾನು ನಿನ್ ಜೊತೆ ಮಾತಾಡ್ಬೇಕು. ಮಾತಾಡ. ಮತ್ತ ನನ್ನ ತಮ್ಮನ್ನ ಎದಕ್ ಬಿಟ್ಟು ಬಂದಿದಿ ಅನು? ಯವ್ವ, ನಿನಗ್ ಗುರ್ತಿಲ್ಲ, ಆ ಮನ್ಯಾಗಿರೋ ಅಜ್ಜಿ ಕಲ್ಪನಾ ಆಂಟಿ ಬಾಳ ಕೆಟ್ಟವ್ರ. ಬರೀ ನನಗ ಬೈತಾರ, ತಮ್ಮಗ ಹೊಡಿತಾರ. ಅದಕ್ಕ ಅವ್ವ ನೀನ ಇಲ್ಲಿರ್ಬೇಡ, ನಮ್ಮ ಮನಿಗ್ ಹೋಗುನ್ ಬಾ. ಆ ಮುದುಕಿ ಮಕ ನೋಡ್ದಾಗ ಅನ್ಕೊಂಡೆ ಈಕಿ ಬರೋಬರಿ ಇಲ್ಲ ಅಂತ. ಪಾಪ ಎಲ್ಲಾ ಇದ್ದು ಇಲ್ದಂಗೈತಿ. ದೇವ್ರ ಅದಕ್ಕ ಹೆಂಗ ಕೂಡಿಸ್ಕೊಟ್ಟಾನ ನೋಡು. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿ ಮನಸ್ಸಿರುವಂತ ನಮ್ಮ ಮಲ್ಲವನ ಸಿಕ್ಕಾಳ. ಮಲ್ಲವನು ಇಲ್ಲಿ ಸಾಕಷ್ಟು ಕಷ್ಟ ಪಡಾಕತ್ತಾಳ. ಗಂಡನ ಮನ್ಯಾಗ ಆರಾಮ್ ಇರ್ಲಿ. ಪಾಪ ಅವು
ತಾಯಿ ಇಲ್ದ ಎಷ್ಟು ಸಂಕಷ್ಟ ಪಡಾಕತ್ತಾವ್. ಅವ್ರಿಗೆ ತಾಯಿ ಸಿಕ್ಕಂಗಾಕತಿ. ಅವ್ವ ಬಾ ನಮ್ಮ ಮನಿಗೆ ಹೋಗುನು. ಅನು ಪುಟ್ಟಿ, ಆದಷ್ಟು ಜಲ್ದಿ ಅವ್ವ ನಿಮ್ ಮನಿಗೆ ಬರ್ತಾಳ. ಮಾಮ ನಿಂಗ್ ಗೊತ್ತಿಲ್ಲ, ಸುಮ್ನಿರ. ನಾವುನ ನನ್ ಜೊತೆನ ಕರ್ಕೊಂಡ್ ಹೋಗ್ಕನಿ. ಅನು ಪುಟ್ಟಿ, ಈಗ ನೀ ಅವನ್ ಜೊತೆ ಮಾತಾಡೋ ಮುಂದ ನಿಮ್ಮ ಅಪ್ಪಾಜಿಗೆ ಹೇಳಿ ಬಂದಿ ಇಲ್ಲ? ಹೌದು. ಮತ್ತ ನಿಮ್ಮ ಅವ್ವನು ಅವ್ರ ಅಪ್ಪಾಜಿಗೆ ಅವ್ರ ಅವ್ವಗ ಹೇಳಿ ನಿಮ್ ಮನಿಗೆ ಬರ್ತಾಳ. ಅವ್ವ ನಿಮ್ಮ ಅಪ್ಪಾಜಿ ನಿಮ್ಮ ಅವ್ವ ಎಲ್ಲದಾರ ತೋರಿಸ, ನಾನೇ ಹೇಳಿ ನಿನ್ನ ಕರ್ಕೊಂಡ್ ಹೋಗ್ಕನಿ. ಸರಿ, ಹಂಗಾರ ಒಂದ್ ಕೆಲ್ಸ ಮಾಡೋನು, ನಿಮ್ಮ ಅಪ್ಪಾಜಿಗೆ ಹೇಳ, ಹ್ಞೂ ಅಂದ್ರ ಅವನ್ ಕರ್ಕೊಂಡ್ ಹೋಗ್ಬಿಡ. ಅಪ್ಪಾಜಿಗೆ ಹೇಳಿದ್ರೆ ಅವ್ವ ನಮ್ ಜೊತೆ ಬರ್ತಾಳ. ಅಪ್ಪಾಜಿ ಹೇಳಿದ್ರ ಅವ್ವ ಬಂದ ಬಿಡ್ತಾಳ. ಅವ್ವ ಬಾ, ಅಪ್ಪಾಜಿಗೆ ಹೇಳಿ ನಮ್ಮ ಮನಿಗೆ ನಿನ್ನ ಕರ್ಕೊಂಡ್ ಹೋಗ್ಕನಿ. ಅನು ನಾ ಹೇಳದ್ ಕೇಳ್ಪುಟ್ಟಿ. ಅವ್ವ ನೀ ಸುಮ್ನಿರ, ಅಪ್ಪಾಜಿಗೆ ಹೇಳಿ ನಮ್ಮ ಮನಿಗೆ ನಿನ್ನ ಇವತ್ತ ಕರ್ಕೊಂಡ್ ಹೋಗ್ಕನಿ. ನಮ್ಮ ಅಕ್ಕವನ್ನ ಹೇಳ್ಕೊಂಡ್ ಹೋಗ್ಯ ತಡಿ, ನಿನ್ನ ಜುಟ್ಲ ಜಗ್ಗಿ ಹೊಡಿತೀನಿ. ನೀಲಾ, ಹಂಗೆಲ್ಲ ಮಾಡ್ಬಾರ್ದವ್ವ. ತಿರ್ಕಪ್ಪಣ್ಣ ಸರಿ, ಅಕ್ಕಿ ಯಾರ ನಮ್ಮ ಅಕ್ಕನ ಹೇಳ್ಕೊಂಡ್ ಹೋಗಕ? ಹಂಗಲ್ಲಕಿನ ನೀಲಾ ಸಣ್ಣ ಹುಡುಗಿ ಪಾಪ. ಇದ್ರ ನಾನೇನ್ ಮಾಡ್ಲಿ? ನಮ್ಮ ಅಕ್ಕವನ್ನ ಅವ್ರ ಮನೆಗೆ ಕರ್ಕೊಂಡ್ ಹೋಗ್ಕಳಕಿ. ನೀಲಾ ಪಾಪ, ಅವ್ರ ಮನ್ಯಾಗ ಅವ್ರ ಅವ್ವ ಇಲ್ಲ, ಅದ್ಕ ಮಲ್ಲವ್ವನ್ನ ಅವ್ವನ್ ಮಾಡ್ಕೊಂತಾಳ. ಈಗ ನಿನಗ ಅಕ್ಕವ್ವ ಎಷ್ಟ್ ಜೀವ ಮಾಡ್ತಿದ್ಲ? ನಮ್ಮ ಅಕ್ಕವ್ವ ನನಗ್ ಜೀವ ಮಾಡ್ತಾಳ. ಪಾಪ, ಆಕಿಗ ಅಕ್ಕವ್ನು ಇಲ್ಲ, ಅವ್ವನು ಇಲ್ಲ, ಜೀವ ಮಾಡೋರು ಯಾರೂ ಇಲ್ಲ. ಹೌದಾ? ಪಾಪ ಯಾರ್ ಜೊತೆ ಇರ್ತಾಳ? ಪಾಪ ಅವ್ರ ಮನ್ಯಾಗಿರೋರೆಲ್ಲ ಕೆಟ್ಟವ್ರಂತ, ಆಕಿಗೆ ಒಂದೀಟು ಜೀವ ಮಾಡಂಗಿಲ್ಲಂತ. ಅಯ್ಯೋ ಪಾಪ. ಅದ್ಕ ನಿಮ್ಮ ಅಕ್ಕನ ಮೇಲೆ ಎಷ್ಟು ಜೀವದಾಳ್ ನೋಡಿದಿಲ್ಲ? ನಾನು ನಮ್ಮ ಅಕ್ಕವನ್ ಮೇಲೆ ಬಹಳ ಜೀವದೇನಿ. ನೀನೂ ಜೀವದಿ, ಅಕ್ಕವನು ಜೀವದಾಳ, ನಿಮ್ಮ ಅಕ್ಕವನ್ ಮೇಲೆ ಅನುನೂ ಜೀವದಾಳ. ಅನು, ನಿನಗ ಪೇಪರ್ ಮಠ ತಂದೇನಿ. ಪೇಪರ್ ಮಠನ? ಹಂಗ ಚಾಕ್ಲೇಟು ತಂದೇನಿ. ಚಾಕ್ಲೇಟು? ಮತ್ತ ನಮ್ ನೀಲಾ ಪಾಸ್ ಆಗ್ಯಾಳಲ್ಲ ಪರೀಕ್ಷೆ ಒಳಗ, ಅದಕ್ಕ ಚಾಕ್ಲೇಟು ಪೇಪರ್ ಮಠ ಎಲ್ಲಾ ತಂದೇನಿ. ದೋ ಅಲ್ಲಿ ಕಟ್ಟಿ ಮೇಲೆ ಇಟ್ಟೇನ್ ನೋಡ. ಐ ಚಾಕ್ಲೇಟ್. ನೀ ಚಾಕ್ಲೇಟ್ ತಿಂತೀರ? ಈಗ ಬರ್ತೇನಿ. ಪಾಪ ನೀಲಾ ನೋಡಿದ್ರ ಕೆಟ್ಟ ಅನಸ್ತತಿ. ಅಕ್ಕ ಮದ್ವಿ ಮಾಡ್ಕೊಂಡ್ ಬಿಟ್ಟು ಹೋದ್ರ ಇದು ಮತ್ತು ತಾಯಿ ಇಲ್ಲದ ತಬ್ಲಿಕ್ಕೈತಿ. ಆದ್ರ ಅನುಗ ತಬ್ಲಿದ್ದಕ್ಕ ತಾಯಿ ಸಿಕ್ಕಂಗಾಕತಿ. ಮನುಷ್ಯನ ಜೀವನಾನು ಒಂಥರ ವಿಚಿತ್ರನ ಇರ್ತತಿ. ಎಲ್ಲ ನಾವ್ ಪಡ್ಕೊಂಡ್ ಬಂದಿದ್ದನ್ನ ಅನುಭವಿಸ್ಬೇಕ ಅಷ್ಟ. ಇನ್ಮೇಲೆ ನನ್ನ ಆಟ ಶುರು ಮಾಡಬೇಕ. ಇವನಿಷ್ಟು ಮುಂಡೆದು ಯಾವಾಗ ಬರ್ತಾಳೋ ಏನೋ, ನಾವ್ ಯಾವಾಗ ಊರಿಗೆ ಹೋಗ್ತೇವೋ. ಅಪ್ಪಾಜಿ, ಅನು, ಅಪ್ಪಾಜಿ ನಾನು ಅವನ್ನ ಕರ್ಕೊಂಡ್ ಬಂದೆ. ಅನು, ಅವ್ರು ನಿಮ್ಮವ್ವ ಅಲ್ಲ. ಅಪ್ಪಾಜಿ ಬರೇ ಸುಳ್ಳ ಹೇಳ್ತಿ. ಮನ್ಯಾಗ ಅವನ್ ನೋಡಕ್ ಹೋಗುನು ಅಂದಿ, ಈಗ ಇವ್ರು ಅವ್ವ ಅಲ್ಲ ಅಂತಿ. ಅಲ್ಲಾನು, ಅವನ್ನ ನೋಡಕ್ ಹೋಗುನು ಅಂದ್ಯ, ಕರ್ಕೊಂಡ್ ಹೋಗುನು ಅಂತ ಅಂದಿಲ್ಲ. ಅದಕ್ಕ ನಾನ ಕರ್ಕೊಂಡ್ ಬಂದೇನಿ ಅಪ್ಪಾಜಿ, ಅವನ್ನ ಮನೆಗ್ ಕರ್ಕೊಂಡ್ ಹೋಗುನು. ತಮ್ಮ ಅವ್ವ ಅವ್ವ ಅಂತ ಅಳ್ತಾನ. ಅನು, ಹಠ ಮಾಡ್ಬಾರ್ದು, ಹೇಳಕತ್ತಿಲ್ಲ. ಅಪ್ಪಾಜಿ ಎಲ್ಲಾರವ್ವ ಅವ್ರವ್ರ ಮನ್ಯಾಗ ಇರ್ತಾಳ, ನಮ್ಮವ್ವ ಇವ್ರ ಮನ್ಯಾಗ ಯಾಕಿರ್ಬೇಕು? ಕರ್ಮ, ಎಂದಕಿ ಲಕ್ಷ್ಮವ್ವ ಸತ್ತಾಳ, ಬರೀ ಇದಾಗೋಳ ಕೇಳೋದು. ಯಪ್ಪ ಯಪ್ಪ ಸಾಕಾಗಿ ಹೋಗೈತಿ. ಇವತ್ ನಾನ್ ನಿನ್ ಮಾತ್ ಕೇಳಲ್ಲ ಅಪ್ಪಾಜಿ, ಅವನ್ನ ಕರ್ಕೊಂಡ್ ಹೋಗುನಂದ್ರೆ ಹೋಗುನು. ಅನು, ಕೈ ಬಿಡೋರ್ದ. ಬಿಡಲ್ಲ. ಒಂದ್ಸರಿ ಹೇಳಿದ್ರ ಅರ್ಥ ಆಗುದಿಲ್ಲ ನಿಂಗ, ಬಿಡೋ ಕೈ. ಅಪ್ಪಾಜಿ ಅವ್ವ ಬೇಕ. ಅಯ್ಯೋ ದೇವ್ರ, ಅನ್ನೊಂದ್ ಸಂಕಟ ನನ್ನ ಕೈಯಿಂದ ನೋಡಕ್ ಆಗಲ್ಲ. ಹಿಂಗ ಅವಕಿ ಅನಿಷ್ಟ ಮುಂಡೆಗ ಹೊಡೆದ್ರೆ ಬರಬ್ಬರಿ ಬುದ್ಧಿ ಕಲಿತಾಳ. ಅನು, ಮಾಮ ಅವನ್ನ ನಮ್ ಜೊತೆ ಕಳಿಸ್ರಿ. ಅನು, ಅವ್ವಗ ನೀ ಜೀವ ಮಾಡ್ತಿ ಇಲ್ಲ? ಅವ್ವಗ ಮೈಯಾಗ ಜ್ವರ ಅದಾವ. ಜ್ವರ ಬಂದವ? ಮತ್ತ ಅದಕ್ಕ ಆಕಿ ಅವ್ರ ಅಪ್ಪಾಜಿ ಮನಿಗ್ ಬಂದಾಳ. ಜ್ವರ ಕಡಿಮೆ ಆಗಿಂದ ನಿಮ್ಮ ಅಪ್ಪಾಜಿ ಮನಿಗ್ ಬರ್ತಾಳ. ಖರೇನಾ? ಖರೇನ. ನಿಮ್ಮ ಅವ್ವಗ ಜ್ವರ ಕಡಿಮೆ ಆದ್ವಂದ್ರ ನಾನ ಕರ್ಕೊಂಡ್ ಬಂದು ನಿಮ್ ಮನಿಗ್ ಕಳಿಸ್ತೇನಿ. ಹೌದಾ? ಅನು ಪುಟ್ಟಿ ಭಾರಿ ಜಾಣೆ ಅಂತ. ಸರಿ ಮಾಮ, ಅವ್ವಗ ಜ್ವರ ಕಡಿಮೆ ಆಗಿಂದ ನಮ್ಮ ಊರಿಗೆ ಕರ್ಕೊಂಡ್ ಬಾ. ಅಪ್ಪಾಜಿ ಬಾ, ಊರಿಗೆ ಹೋಗುನು. ನಡಿ, ಕಾರ್ನೆ ಕುಂದ್ರ ಹೋಗುನು. ಅಜ್ಜಿ ಬಾ, ಕಾರ್ನೆ ಕುಂದ್ರುನು. ತಿರುಕಪ್ಪ, ನಮ್ಮನು ಸಣ್ಣ ಹುಡುಗಿ, ಒಂಚೂರು ಹಠ ಜಾಸ್ತಿ ಆದ್ರೂ ಆಕಿನ್ ಸಮಾಧಾನ ಮಾಡಿದೆಲ್ಲ ನನಗ ಬಹಳ ಸಂತೋಷ ಆತ. ಗೌಡ್ರ, ನಾ ಸಣ್ಣವಾದ್ರೂ ಪರವಾಗಿಲ್ಲ, ನಿಮಗೊಂದ್ ಮಾತು ಹೇಳ್ತೇನಿ. ಆ ಹುಡುಗರ್ಗೆ ನಿಮ್ ಮನ್ಯಾಗ ಎಲ್ಲಾ ಇರ್ಬೋದು, ಆದ್ರ ತಾಯಿ ಪ್ರೀತಿ ಇಲ್ಲ. ಈ ಮನ್ಯಾಗ ನಮ್ಮ ಮಲ್ಲವ್ಗ ನೆಮ್ಮದಿ ಇಲ್ಲ. ಅದಕ್ಕ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ, ನಮ್ಮ ಮಲ್ಲವ್ನ ಆದಷ್ಟು ಜಲ್ದಿ ಮದ್ವಿ ಮಾಡ್ಕೊಂಡು ನಿಮ್ ಮನಿಗೆ ಕರ್ಕೊಂಡು ಹೋಗ್ರಿ. ನಿಮ್ಮ ಮಕ್ಕಳಿಗೆ ತಾಯಿ ಸಿಕ್ಕಂಗಾಕೈತಿ. ನಮ್ಮ ಮಲ್ಲವ್ಗ ಒಂದ್ ಆಸರ ಆಕತಿ. ನಿಮ್ ಕಾಲಿಗೆ ಬೀಳ್ತೇನಿ, ದಯಮಾಡಿ ಈ ಸಂಬಂಧಕ್ಕ ಹೂ ಅನ್ರಿ. ತಿರ್ಕಪ್ಪ, ಅದು ಗೌಡ್ರ, ನಿಮ್ಮ ಮಕ್ಕಳ ಬಗ್ಗೆ ಒಂದ್ ಸರಿ ವಿಚಾರ ಮಾಡಿ ನನಗ ಏನ್ ಅನ್ನೋದು ತಿಳಿಸ್ರಿ. ಆತಗೋ, ಇನ್ನಾವ್ ಬರ್ತೀವಿ, ಹೋಗ್ಬರ್ರಿ. ರಾಜನ್ ಗೌಡ,
ಭಾರಿ ಒಳ್ಳೆ ಮನುಷ್ಯನ ಅದಾನ. ಇವ್ರ ಮನ್ಯಾಗ ನಮ್ಮಲ್ಲವ್ವ ಆರಾಮಾಗೇ ಇರ್ತಾಳ.